ಚಿಂತಾಮಣಿ ನಗರದ ಸನ್ಸೆಟ್ಹಳ್ಳಿ ವಾಣಿ ಸ್ಕೂಲ್ ಮುಂಭಾಗದ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭವಾಗಿರುವ SMS ಫಂಕ್ಷನ್ ಹಾಲ್ನಲ್ಲಿ ಹುಟ್ಟು ಹಬ್ಬ, ನಾಮಕರಣ, ವೆಡ್ಡಿಂಗ್ ಆನಿವರ್ಸರಿ, ನಿಶ್ಚಿತಾರ್ಥ, ಸೀಮಂತ, ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಸಂಪರ್ಕಿಸಿ. ಬಾಬುರವರ ಮೊಬೈಲ್ ನಂಬರ್ 8073178244. ಮಣಿರವರ ಮೊಬೈಲ್ ನಂಬರ್ 9468664047. ಸುಬ್ರಹ್ಮಣ್ಯರವರ ಮೊಬೈಲ್ ನಂಬರ್ 8554080971. जय बोलो भारत माता की जय, जय बोलो भारत माता की जय, जय बोलो भारत माता की जय. ನಾಡಪ್ರಭು ಕೆಂಪೇಗೌಡರಿಗೆ ಜಯ, ನಾಡಪ್ರಭು ಕೆಂಪೇಗೌಡರಿಗೆ ಜಯ, ನಾಡಪ್ರಭು ಕೆಂಪೇಗೌಡರಿಗೆ ಜಯ. ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮನವಿ. ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳ ಮಾರ್ಚ್ 23ರ ಭಾನುವಾರದಂದು ಬೆಳಗ್ಗೆ 10:30 ಶ್ರೀನಿವಾಸಪುರ ರಸ್ತೆಯ ಬೂರಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ GS ರಘುನಾಥ್ ರೆಡ್ಡಿರವರು ಮನವಿ ಮಾಡಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿ ಮಾತನಾಡಿದ ಅವರು, ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿರವರು, ಶಾಸಕರು ಹಾಗೂ ಮಾಜಿ ಸಚಿವರಾದ JT ದೇವೇಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗೋಪಾಲ್ ಗೌಡ, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ಕೆಂಚಪ್ಪಗೌಡ, ಪ್ರಧಾನ ಕಾರ್ಯದರ್ಶಿ ಟಿ ಕೋನಪ್ಪ ರೆಡ್ಡಿ, ಗೌರವಾಧ್ಯಕ್ಷರಾದ ಯಲವಹಳ್ಳಿ ರಮೇಶ್, ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ರೇಣುಕಾ ಪ್ರಸಾದ್ ಕೆವಿ, ಎಲ್ ಶ್ರೀನಿವಾಸ್, ಅಧ್ಯಕ್ಷರು ಭೂ ಸಮಿತಿ ರಾಜ್ಯ ಒಕ್ಕಲಿಗರ ಸಂಘ, ಉಮಾಪತಿ ಶ್ರೀನಿವಾಸ ಗೌಡರವರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ಮುಖ್ಯ ಅತಿಥಿಗಳಾಗಿ ಡಿಸಿಪಿ ದಕ್ಷಿಣ ವಿಭಾಗ ಡಿ ದೇವರಾಜ್ IPS, ಖ್ಯಾತ ವಕೀಲರು ಹಾಗೂ ಅಧ್ಯಕ್ಷರು ಜಿಲ್ಲಾ ಒಕ್ಕಲಿಗರ ಸಂಘ ಕೋಲಾರ KV ಶಂಕರಪ್ಪ, ಸಮಾಜ ಸೇವಕರಾದ ಸೀಕಲ್ ರಾಮಚಂದ್ರಗೌಡ, ಮಾಜಿ ವಿಧಾನ ಪರಿಷತ್ತು ಸದಸ್ಯರಾದ ತೂಪಲ್ಲಿ ಚೌಡರೆಡ್ಡಿ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ PN ಕೇಶವರೆಡ್ಡಿ, ವಾಣಿ ಕೃಷ್ಣಾರೆಡ್ಡಿ ಸೇರಿದಂತೆ ಎಂ ಪ್ರಕಾಶ್, ಸಿ ಮುನಿರಾಜು, ಮದನ್ ಕುಮಾರ್ ರವರು ಭಾಗವಹಿಸಲಿದ್ದಾರೆ. ಈ ವೇಳೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಭಿಷೇಕ್ SE, ರಾಜ್ಯ ಪ್ರಧಾನ ಕಾರ್ಯದರ್ಶಿ KK ಮಂಜುನಾಥ್, ರಾಜ್ಯ ಉಪಾಧ್ಯಕ್ಷರಾದ JP ಚಂದ್ರಶೇಖರ್ ರೆಡ್ಡಿ, ರವೀಂದ್ರ ಗೌಡ G, ಮಧು S, ಸುರೇಂದ್ರ ರೆಡ್ಡಿ B, N ದೇವರಾಜ್, ಸದಾಶಿವರೆಡ್ಡಿ C, ಮನೋಹರ್ CS ಸೇರಿದಂತೆ ಮತ್ತಿತರರು ಇದ್ದರು. ಒಕ್ಕಲಿಗರ ಸಂಘ ಎರಡಿಲ್ಲ, ಒಂದೇ ಇರೋದು. ಎಲ್ಲ ಕಡೆಯೂ ಎಲ್ಲ ತಾಲೂಕುಗಳು ಒಂದೇ ಇರೋದು. ಚಾನ್ಸ್ ಎರಡು ಆಗೋದಿಲ್ಲ ಅಂದರೆ ರಾಜಕೀಯ ಬಂದಾಗ ಅವರು ಇವರು ಅಂತ ಇರುತ್ತೆ ಅಷ್ಟೇ. ನಾವು ಅದು ಮಾಡ್ತಾ ಇಲ್ಲ. ಎಲ್ಲರೂ ರಾಜಕೀಯ ಪಕ್ಕಕ್ಕೆ ಇಟ್ಬಿಟ್ಟು ನಮ್ಮದು ಒಕ್ಕಲಿಗರು ರಾಜಕೀಯ ನೀವೇನೇನೋ ಮಾಡ್ಕೊಳ್ಳಿ, ಆಚೆ ನಮ್ಗೆ ಸಂಬಂಧ ಇಲ್ಲ. ಅವತ್ತೊಂದು ದಿವಸ ಒಕ್ಕಲಿಗರಿಗೆ ಯಾರಿಗೆ ಆಗಲಿ ತೊಂದರೆ ಆದರೆ ಒಕ್ಕಲಿಗರೆಲ್ಲ ಒಂದು ಹತ್ರ ಸೇರಬೇಕು ಅಂತ ನಾವು ಇದು ಪ್ರಯತ್ನ ಬೀಳ್ತಾ ಇರೋದು. 2-3 ಮಾಡ್ತಾ ಹೋಗ್ತಾ ಇಲ್ಲ, ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಎಲ್ಲರೂ ಸೇರ್ಬೋದು. ಈಗ ನಾವು ಏನು ಎರಡು ಮಾಡ್ತಾ ಇದ್ದೇವೆ, ಯಾಕಂದರೆ ಆ ಸಂಘದಲ್ಲಿ ನಾವು ಪರ್ಮಿಷನ್ ತಗೊಂಡು ಪೇಜಾಪುರ ಹತ್ರ ಮಾತಾಡಿ, ನಿರ್ಮಲ ಸ್ವಾಮಿ ಹತ್ರ ಮಾತಾಡಿ ನಾವು ಈ ಥರ ಮಾಡಬೇಕಂದ್ರೆ ಅವರು ನಮ್ಮ ನಾವು ಕೇಳ್ದಂಗಿದ್ದಾರೆ. ಜಿಲ್ಲೆ ಕಡೆಯಿಂದ ಹಳ್ಳಿಗೆ ಬಂದು ಅವ್ರು ನೋಡೋಕ್ಕಾಗಲ್ಲ. ಇಲ್ಲೇನೋ ಅಲ್ಲಿ ಹಾಸ್ಟೆಲ್ ಸೀಟ್ ಆಗಲಿ, ಕಾಲೇಜ್ ಸೀಟ್ ಆಗಲಿ, ಹಾಸ್ಪಿಟಲ್ ನೋಡ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕುಗಳಲ್ಲಿ ರಾಜಕೀಯ ಕುರಿತು ಸಂಘ ಕೆಲಸ ಮಾಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ನಾವು ಬೇರೆ ತಾಲೂಕು ಹೋಗಿ, ಈ ತಾಲೂಕು ಬೇರೆ ತಾಲೂಕು ಹೋಗಿ ಬೇರೆ ಲೆಕ್ಕದಲ್ಲಿ ಅದು ಕೊಡ್ತಾರೆ. ಅದಕ್ಕೆ ನಾವು ಸಂಘ ಕಟ್ಕೊಂಡು ಸ್ಟೇಟಲ್ಲಿ ಬರಬೇಕಾದ್ರೆ ಹೋಗ್ಬೋದು. ನಮ್ಮ ಕುಟುಂಬಕ್ಕೆ ಹೋಗಲಾದಾಗ ನಾವು ಇದೀವಂತ ಕುಟುಂಬ ಜೊತೆಯಲ್ಲಿ ಆಸರೆಯಾಗಿ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ಇದ್ರೆ ಬಗೆಹರಿಸ್ಬೋದು ಅನ್ನೋ ಇದನ್ನು ಮಾಡ್ತೀವಿ ಹೊರತು ಏನಾದರೂ ಕಾಂಪಿಟೇಷನ್ ಅಲ್ಲ. ಅವರು ಆಶೀರ್ವಾದದಿಂದಲೇ ಮಾಡ್ತಾರೆ. ಮಂಗಳಾನ ಸ್ವಾಮೀಜಿಯವರು ಆಗಲಿ, ನಿರ್ಮಲ ಸ್ವಾಮೀಜಿಯವರು ಅವ್ರ ಆಶೀರ್ವಾದದಿಂದಲೇ ನಾವು ಮಾಡ್ತಾರೆ. ಬೇರೆ ಅನಂತ ಭಾಷ ಅವಶ್ಯಕತೆ ಇಲ್ಲ. ಪ್ರವಾಸಿ ಮಂದಿರದಲ್ಲಿ ನಮ್ಮ ಹಿರಿಯರ ಒಂದು ಒಕ್ಕಲಿಗರ ಕುಲಬಾಂಧವರ ಹಿರಿಯರ ಸಾನ್ನಿಧ್ಯದಲ್ಲಿ ಏನು ನಡೆಯಿತು ಅವರ ಮಾರ್ಗದರ್ಶನದಲ್ಲಿ
23ನೇ ತಾರೀಕು ಈ ತಿಂಗಳು 23ನೇ ತಾರೀಕು ಬೋರಗಮಾಕಲಹಳ್ಳಿಯ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಮ್ಮ ಒಂದು ಪೂಜ್ಯನೀಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಆತಿಥ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ನಮ್ಮ ಒಕ್ಕಲಿಗರ ಅವಳಿ ಜಿಲ್ಲೆಗಳ 2 ಜಿಲ್ಲೆಗಳ ಕುಲಬಾಂಧವರ ಅವರಿಗೆ ನಮಸ್ಕಾರಗಳನ್ನು ಮಾಡುತ್ತಾ, ಈಗ ಒಂದು ಒಕ್ಕಲಿಗರ ಸದುದ್ದೇಶವೇನೆಂದರೆ ಸರ್ವ ಜನಾಂಗ ತೋಟ ಅಂದರೆ ಈಗ ಕುವೆಂಪುನವರು ಈಗ ನಿಮಗೆ ನೀಡಿರ್ತಕ್ಕಂಥ ಒಂದು ಪತ್ರಿಕೆ ನೀಡಿದ್ದೀವಿ, ಅದರಲ್ಲೂ ಸಹ ಕುವೆಂಪುನವರಿದ್ದಾರೆ. ಸರ್ವ ಜನಾಂಗಗಳನ್ನು ಸದೃಢವಾಗಿ ನೋಡ್ಕೊಳ್ತಕ್ಕಂಥ ಒಂದು ಜನಾಂಗ ಅಂದರೆ ಒಕ್ಕಲಿಗ ಜನಾಂಗ. ಎಲ್ಲೋ ಒಂದು ಕಡೆ ಆ ಜನಾಂಗ ಒಂದು ಕ್ಷೀಣ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಲ್ಲಿ ಆ ಜನಾಂಗವನ್ನು ನಾವು ಒಂದು ಸದೃಢ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ, ಯಾಕೆಂದರೆ ಸರ್ವ ಜನಾಂಗವನ್ನು ಶಾಂತಿಯುತವಾಗಿ ನೋಡ್ಕೊಳ್ತಕ್ಕಂಥ ಒಂದು ಜನಾಂಗ ಒಕ್ಕಲಿಗ, ಕಾಪು ಸಂಘ ಅಂತ. ಅದಕ್ಕೆ ಈ ನಮ್ಮ ಪೂಜ್ಯನೀಯ ನಿರ್ಮಲಾನಂದ ಸ್ವಾಮಿ ಹತ್ರ ಕೇಳಿಕೊಂಡಾಗ ನನ್ನ ಬೇಡಿಕೆ, ನಾನು ಪೀಠಾಧಿಪತಿ ಆಗಿದ್ದಾಗ ಚಿಂತಾಮಣಿಯಲ್ಲಿ ಸಂಘ ತೆರೆದಿಲ್ಲವಾದ್ದರಿಂದ ಅವರು ಅನುಮತಿ ಕೊಟ್ಟರು. ಅದಕ್ಕೋಸ್ಕರ ಇಲ್ಲಿ ಎಲ್ಲರಲ್ಲೂ ನಮ್ಮ ತಾಲೂಕಲ್ಲಿ ಹಿರಿಯರ ಸಾನ್ನಿಧ್ಯದಲ್ಲಿ ಈಗ ನೆರವೇರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ಪಕ್ಷಾತೀತವಾಗಿ, ಯಾವುದೇ ರಾಜಕೀಯೇತರವಾಗಿ, ಇದಕ್ಕೆ ರಾಜಕೀಯ ಬೆರೆತರೂ ಕೂಡ ಇಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ಇದಕ್ಕೆ ರಾಜಕೀಯ ರಾಜಕೀಯ ಬಂದರೂ ಸಹ ನಾವು ಅದಕ್ಕೆ ಬೆಳೆ ಬೇಯಿಸಲ್ಲ. 100% ಇದರಲ್ಲಿ ಒಕ್ಕಲತನವನ್ನೇ ಉಳಿಸ್ಕೊಂಡು ಹೋಗ್ತೀವಿ ಹೊರತು ಯಾವುದೇ ಜನಾಂಗಕ್ಕೂ ನಾವು ತೊಂದರೆ ನೀಡ್ತಕ್ಕಂತಹ ಒಂದು ಸಂಘ ಅಲ್ಲ ಇದು. ನಾವು ಎಲ್ಲೋ ಒಂದು ಕಡೆ ಕ್ಷೀಣ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ಸದೃಢವಾಗಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ತಾಲೂಕಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ ನಾಳೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂತಹದ್ದು ಸ್ಟೇಟ್ ಲೆವೆಲಲ್ಲಿ ರಾಜ್ಯಾಧ್ಯಕ್ಷರ ಸಂಘ. ನೆಕ್ಸ್ಟ್ ಅದರಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಹೋರಾಡಿ ಒಂದು ಕಮಿಟಿಯನ್ನು ಉದ್ಘಾಟನೆ ಮಾಡ್ತೀವಿ. ನೆಕ್ಸ್ಟು ಈಗ ಸದ್ಯಕ್ಕೆ 23ನೇ ತಾರೀಕು ರಾಜ್ಯಾಧ್ಯಕ್ಷರು. ಅದಕ್ಕೋಸ್ಕರ ಎಲ್ಲ ಕುಲಬಾಂಧವರು 23ನೇ ತಾರೀಕು ಬರಬೇಕು ಅಂತ ಚಿಂತಾಮಣಿ ತಾಲೂಕಿನ ಕುಲಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಅವರು ಮತ್ತೊಮ್ಮೆ ಅನೇಕ ನಮಸ್ಕಾರಗಳು ತಿಳಿಸುತ್ತಾ ನನ್ನ ಮಾತುಗಳು. ಚಿಂತಾಮಣಿ ತಾಲೂಕಿನ ಸಮಸ್ತ ಒಕ್ಕಲಿಗ ಕುಲಬಾಂಧವರಲ್ಲಿ ವಿನಂತಿ, ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ 23/3/2025 ಮುಂದಿನ ಭಾನುವಾರ ಬೋರಮಾಕಲದಲ್ಲಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಒಕ್ಕಲಿಗ ಕುಲಬಾಂಧವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಪದೇ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ದಿನ ಪತ್ರಿಕಾ ಮಾಧ್ಯಮದ ಉದ್ದೇಶ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ತಿಂಗಳು 23ನೇ ತಾರೀಕು ಬರುವ ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಸ್ಥಳ ಬೋರಮಾಕಲಹಳ್ಳಿ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಸನ್ಮಾನ್ಯ ಶ್ರೀ ಮಂಗಳಾನಂದ ನಾಥ ಸ್ವಾಮೀಜಿಯವರು ಗಣ್ಯರಾಗಿ ಬರಲಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ GT ದೇವೇಗೌಡರು ಶಾಸಕರು, ಮಾಜಿ ಸಚಿವರು, ಚಾಮುಂಡೇಶ್ವರಿ ಕ್ಷೇತ್ರ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಹ್ವಾನಿಸಿದ್ದಾರೆ. ಮತ್ತೊಬ್ಬ ಗಣ್ಯರು ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅದೇ ರೀತಿ ರಾಜ್ಯ ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳಾದ ಕೆಂಚಪ್ಪ ಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ಈ ಕೋನಪರೆಡ್ಡಿಯವರು, ಹಾಗೆ ಗೌರವಾಧ್ಯಕ್ಷರಾದ ಯಲವಳ್ಳಿ ರಮೇಶ್ ಅಣ್ಣವರು,
ಅದೇ ರೀತಿ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ರವರು, ಉಪಾಧ್ಯಕ್ಷರಾದ ರೇಣುಕಾ ಪ್ರಸಾದ್ ಶ್ರೀನಿವಾಸರವರು, ಅದೇ ರೀತಿ ಅಧ್ಯಕ್ಷರು ಭೂ ಸಮಿತಿ ಅಧ್ಯಕ್ಷರಾದಂಥ ಉಮಾಪತಿ ಶ್ರೀನಿವಾಸಗೌಡರು, ಅದೇ ರೀತಿ ಡಿ ದೇವರಾಜ್ ಭಟ್ DCP ದಕ್ಷಿಣ ವಿಭಾಗ ಅವರು, KV ಶಂಕರಪ್ಪರು ಖ್ಯಾತ ವಕೀಲರು, ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು, ಅದೇ ರೀತಿ ಸಿಕಲ್ ರಾಮಚಂದ್ರಣ್ಣವರು, ಅದೇ ರೀತಿ ತೂಕಲ್ಲಿ ಚೌರೆಡ್ಡಿ ಅವರು, ಚಿಕ್ಕಬಳ್ಳಾಪುರ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ BN ಕೇಶವರೆಡ್ಡಿ ಅವರು, KFK ಕೃಷ್ಣಾರೆಡ್ಡಿ ಅವರ ಕೃಷ್ಣಾರೆಡ್ಡಿ ಅವರ ಪುತ್ರಿ ವಾಣಿ ಕೃಷ್ಣಾರೆಡ್ಡಿ ಅವರು, ಅದೇ ರೀತಿ M ಪ್ರಕಾಶ್ ರಾಜದರ್ಶಿನಿ ಮಾಜಿ ನಗರಸಭಾ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಅವರು, C ಮುನ್ರಾಜ್ ಆಕಾಶ್ ಹಾಸ್ಪಿಟಲ್ ಸಂಸ್ಥಾಪಕರು ಮಾಲೀಕರು, ಅದೇ ರೀತಿ ಮದನ್ ಕುಮಾರ್ ಉದ್ಯಮಿಗಳು ಹಾಗೂ ನಟ ಅಂಬರೀಷ್ ರವರ ಅಣ್ಣನ ಮಗ, ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಜಿಲ್ಲೆಗಳ ತಾಲೂಕು ಒಕ್ಕಲಿಗರ ಅಧ್ಯಕ್ಷರುಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಈ ಕಾರ್ಯಕ್ರಮಕ್ಕೆ 23ನೇ ತಾರೀಕು ನಮ್ಮ ಕುಲಬಾಂಧವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಯ ಬೆಳಗ್ಗೆ 10:30 ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದು ಎಲ್ಲ ಜನ ಬಂದು ನಮ್ಮ ಒಕ್ಕಲಿಗ ಕುಲಬಾಂಧವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ದಿನಾಂಕ 23/3/2025 ಶನಿವಾರದಿಂದ 10:30 ಗಂಟೆಗೆ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಎರಡೂ ಜಿಲ್ಲೆಗಳಲ್ಲಿ ಒಕ್ಕಲಿಗ ಕುಲಬಾಂಧವರಿಗೆ ಏನನ್ನ ತೊಂದರೆ ಇರುವಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ರೀತಿಯಾದ ಸದುಪಯೋಗಗಳನ್ನು ಒಕ್ಕಲಿಗರ ಸಂಘದಿಂದ ಪಡೆದುಕೊಳ್ಳಲು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಂಘವನ್ನು ಸ್ಥಾಪನೆ ಮಾಡಲು ಸಹಕಾರ ನೀಡಬೇಕು. KK ಮೈದಾನದಲ್ಲಿದೆ. ಈ ಸಂಘದ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಏನು 23ನೇ ತಾರೀಕು ಇಲ್ಲಿ ಸಂಘ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎರಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಾಗ ಜಿಲ್ಲೆ ಏನು ಇದೆಯೋ ಎರಡೂ ಒಕ್ಕಲಿಗರ ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇವೆ. ಯಾಕೆ ಈ ಸಂಘನ ಮಾಡುವ ಉದ್ದೇಶ ಏನಂದರೆ, ಈಗ ಆಲ್ರೆಡಿ ಸ್ಟೇಟಲ್ಲಿ ಒಂದು ಸಂಘ ಇದೆ, ಆದರೆ ಅವರು ಕೆಳಮಟ್ಟದಲ್ಲಿ ಬಂದು ಕೆಲಸ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಯಾಕಂದರೆ ಅಷ್ಟು ಒತ್ತಡ ಅವ್ರಿಗೆ ಇರುತ್ತೆ. ಅಲ್ಲಿ ಬೇಕಾದ್ರೆ ಕಾಲೇಜ್ ಸೀಟು ಅಥವಾ ಮೆಡಿಕಲ್ಲು ಏನಿದ್ರೆ ಅವ್ರ ಕೈಯಲ್ಲಿ ಆದಷ್ಟು ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ, ತೊಂದರೆ ಇಲ್ಲ. ಆದರೆ ಇಲ್ಲಿ ಯಾವುದೇ ತಾಲೂಕು ಹೋದ್ರೂ ಸಂಘಗಳೈತೆ. ಸಂಘ ಇದ್ರೂ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡದಿಂದ ಸರಿಯಾಗಿ ಆ ಒಕ್ಕಲಿಗರ ಕುಟುಂಬದವರಿಗೆ ನಾವು ಸ್ಪಂದಿಸೋಕ್ಕಾಗ್ತಾಯಿಲ್ಲ. ಅದನ್ನು ಮನ್ಕೊಂಡು ನಾವು ಯಾವ ತಾಲೂಕನ್ನು ಆದ್ರೂ ಆ ತಾಲೂಕು ಸಂಘದಲ್ಲಿ ಬಿಟ್ಟು ನಾವು ಹೋಗೋಕ್ಕಾಗದೆ, ಸ್ಟೇಟ್ ಸಂಘ ಅಂದರೆ ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು. ನಮ್ಮವ್ರಿಗೆ ಯಾವ ಕುಟುಂಬವ್ರಿಗೆ ಏನು ತೊಂದರೆ ಆಗಿದ್ದನ್ನ ನಾವು ಧೈರ್ಯವಾಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ಬೋದು ಅಂತೇಳಿ ಆ ಉದ್ದೇಶದಿಂದ ಈ ಸಂಘವನ್ನು ಮಾಡ್ತಾಯಿದ್ವಿ. ಈ ಸಂಘ ಮೂಲ ಉದ್ದೇಶ ಇಷ್ಟೇ, ಯಾವ ಹಳ್ಳಿಯಲ್ಲಿ ಯಾರು ಒಕ್ಕಲತನ ರೈತರಿದ್ದಾರೆ, ಅದು ನೆನ್ಕೊಂಡಿದ್ದಾರೆ, ಅವ್ರಿಗೇನೇ ಕಷ್ಟ ಬಂದಾಗ ನಾವು ಇದೀವಿ ಅಂತೇಳಿ ನಿಮ್ಮ ಜೊತೆ ನಾವು ನಿಮ್ಮ ಕಷ್ಟ ನಮ್ಮ ಕಷ್ಟ ಅಂತೇಳಿ ನಾವು ಸಹಾಯ ಉದ್ದೇಶದಿಂದ ಸಂಘ ಮಾಡ್ತಾಯಿದ್ವಿ. ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಕುಟುಂಬದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಈ ಸಂಘವನ್ನು ಉದ್ಘಾಟನೆ ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇವೆ.